ಮನುಷ್ಯ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಹಾಳಾಗೋದೇ ಅಸೂಯೆಯಿಂದ. ಭಗವಂತ ಎಲ್ರಿಗೂ ಒಳ್ಳೆ ಮಕ್ಕಳನ್ನ ಕೊಡ್ಲಿ, ಒಳ್ಳೆ ತಂದೆ ತಾಯಿಯನ್ನ ಕೊಡ್ಲಿ, ತಂದೆ ತಾಯಿಯನ್ನ ಪ್ರೀತಿಸುವಂತ ಮಕ್ಕಳು ಎಲ್ಲರೂ ಆಗ್ಲಿ ಅಂತ ನನ್ನ ಪ್ರಾರ್ಥನೆ. ಯಾಕೆಂದ್ರೆ ನನಗೆ ಗೊತ್ತಿದೆ, ಸುಮಾರು ಜನ ತಂದೆಯವ್ರನ್ನ ಮಕ್ಕಳು ನೋಡ್ಕೊಳ್ಳಲ್ಲ. ಮದುವೆ ಆಗಿದ ತಕ್ಷಣ ಹೆಂಡತಿನ ಕರ್ಕೊಂಡು ತಂದೆ ತಾಯಿನ ಬಿಟ್ಬಿಡ್ತಾರೆ. ಅವ್ರ ಮಕ್ಕಳು ಮದುವೆ ಆಗಿದ ತಕ್ಷಣ ಹೆಂಡತಿ ಸಿಕ್ಕಿದ್ರೆ ಅವ್ರ ತಂದೆ ತಾಯಿನ ಬಿಡ್ತಾರೆ. ಇದು ನ್ಯಾಚುರಲ್ ಸೈಕಲ್. ಯಾರು ತಂದೆ ತಾಯಿನ ನೋಡ್ಕೊಳ್ತಾರೆ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊಳ್ತಾರೆ. ಹಾಗಾಗಿ ನಾವು ನೋಡಿರೋದು ನಮ್ಮ ತಂದೆ, ನನ್ನ ತಾಯಿ ಅವ್ರ ತಂದೆ ತಾಯಿನ ನೋಡುವಂಥದ್ದು. ಹಾಗಾಗಿ ನಾವು ನಮ್ಮ ತಂದೆ ತಾಯಿನ ಅದೇ ತರ ಪ್ರೀತಿಸ್ಕೊಂಡು ಬರ್ತಾ ಇದ್ದೀವಿ. ತಂದೆಯವರು ಬಹಳಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ರು. ಮಾನವೀಯತೆಯನ್ನ ಎತ್ತಿಡಿಯುವಂತವ್ರು ನಾವು ಆಗ್ಬೇಕು. ಮಾನವೀಯತೆ ಇಲ್ಲದೆ ಹೋದ್ರೆ ಬೇರೆ ಯಾವುದಕ್ಕೂ ಸಮಾಜದಲ್ಲಿ ಬೆಲೆ ಇಲ್ಲ ಅನ್ನೋದು ನನ್ನ ವಿಶ್ವಾಸ. ನಾವೆಲ್ಲರೂ ಒಬ್ರು ಇನ್ನೊಬ್ರಿಗೆ ಸ್ನೇಹ, ಪ್ರೀತಿ, ವಿಶ್ವಾಸ, ಸಹಾಯ ಇದೆಲ್ಲ ಮಾಡ್ತಾ ಇರುವಂತ ಸಮಾಜ ನಮ್ದಾಗ್ಬೇಕು. ಆಗ ಮಾತ್ರ ನಾವೆಲ್ಲರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳುವಂಥದ್ದು, ವಿದ್ಯಾವಂತರಾಗಬೇಕು. ವಿದ್ಯಾಭ್ಯಾಸ ಇಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನ ಕೊಟ್ಟಿದ್ದಾರೆ, ಅವರು ಸಂವಿಧಾನವನ್ನ ಕೊಡುವಾಗ ನಮಗೆ ಹೇಳಿದ್ದು, ನೀವು ವಿದ್ಯಾವಂತರಾಗಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿ, ಸಂಘಟಿತರಾಗಿ ನಿಮ್ಮ ಹಕ್ಕನ್ನ ಕೇಳುವಂತ ಧೈರ್ಯ ಪಡ್ಕೊಳ್ಳಿ ಅಂತ ಹೇಳಿದ್ರು. ಇವತ್ತು ನಾವು ಅದನ್ನೇ ಮಾಡ್ತಾ ಇದ್ದೀವಿ. ವಿದ್ಯಾಭ್ಯಾಸವನ್ನ ಪಡ್ಕೊಂಡು ವಿದ್ಯಾಭ್ಯಾಸದಿಂದ ಸಂಘಟಿತರಾಗಿ ನಮ್ಮ ಹಕ್ಕನ್ನ ಕೇಳುವಂತವ್ರಾಗಬೇಕು. ಅದೇ ರೀತಿಯಲ್ಲಿ ಅವರ ಹೆಸರಲ್ಲಿ ಗುಂಪು ಮಾಡಿಕೊಂಡು ಸಮಾಜಕ್ಕೆ ಕೆಟ್ಟದನ್ನ ಮಾಡೋರು ನಾವು ಆಗ್ಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿಟ್ಕೊಂಡು ಕೇವಲ ಸಮಾಜದಲ್ಲಿ